ಹೊಸಕೆರೆಹಳ್ಳಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನ ಹೊಸಕೆರೆಹಳ್ಳಿಯ ಅವರ ಪತ್ನಿಯ ನಿವಾಸದ ಮುಂಭಾಗವೂ ಕೂಡ ಮಾಡಿದ್ದಾರೆ. ಈ ಕಡೆಗೆ ಆಸ್ಪತ್ರೆಯ ಮುಂಭಾಗವೂ ಕೂಡ ಅಷ್ಟೇ ಸೆಕ್ಯೂರಿಟಿ ನಿಯೋಜನೆ ಆಗಿದೆ. ಮತ್ತು ಕೋರ್ಟ್ನ ಮುಂಭಾಗ ಹೇಳಿ ಕೇಳಿ ದರ್ಶನ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಜಮಾವಣೆ ಆಗ್ತಾರೆ. ಅವ್ರನ್ನ ನೋಡ್ಬೇಕು, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೋಬೇಕು ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಭದ್ರತೆ ಇದೆ. ಆ ಷರತ್ತುಬದ್ಧ ಷರತ್ತುಗಳನ್ನ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಷರತ್ತುಗಳನ್ನ ವಿಧಿಸಿತ್ತೋ ಅದನ್ನ ನಾವಿಲ್ಲಿ ಮಾನ್ಯ ಸೆಷನ್ಸ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದನ್ನ ಆ ಷರತ್ತುಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ದರ್ಶನ್ ಅವರು ಹಾಸ್ಪಿಟಲಿಂದ ನೇರವಾಗಿ ನ್ಯಾಯಾಲಯಕ್ಕೆ ಬಂದಿದ್ರು. ನ್ಯಾಯಾಲಯದಿಂದ ಇವತ್ತು ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ಮತ್ತೆ ಅವರು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ರೆ ಬಳ್ಳಾರಿ ಜೈಲಿಂದ ಮತ್ತೆ ಇಲ್ಲಿಗೆ BJS ಹಾಸ್ಪಿಟಲ್ ಬಂದಿದ್ರು. ಇವತ್ತು ಇಲ್ಲಿಗೆ ಬರೋಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಏನಿತ್ತು ಅಂತ ಸರ್, ಅದು ನ್ಯಾಯಾಲಯದ ಆದೇಶ ಸರ್. ನ್ಯಾಯಾಲಯದ ಆದೇಶ ಉಚ್ಚ ನ್ಯಾಯಾಲಯದ ಆದೇಶ ಆದ್ರಿಂದ ಆ ಬಾಂಡ್ ಅಂತ ಇರುತ್ತೆ ಸರ್. ಬಾಂಡ್ ಮತ್ತೆ ಬೇಲ್ ಮತ್ತೆ ಬಾಂಡ್ ಅಂತ ಅದೊಂದು ಪ್ರೊಸೀಜರ್ ಇರುತ್ತೆ CRPC ನಲ್ಲಿ. ಕಾನೂನಲ್ಲಿ ಆ ಪ್ರೊಸೀಜರ್ ಇರೋದ್ರಿಂದ ಯಾವುದೇ ಒಬ್ಬ ಆರೋಪಿ ಆಗಿರಲಿ ಮತ್ತೆ ಆರೋಪಿ ಜಾಮೀನಲ್ಲಿ ಬಂದಂತ ಸಂದರ್ಭದಲ್ಲಿ ಮುಂದೆ ನ್ಯಾಯಾಲಯದಲ್ಲಿ ನಾನು ಮತ್ತೆ ಪ್ರಕರಣದ ದಿನಾಂಕದಿಂದ ನಾನು ಹಾಜರಾಗ್ತೀನಿ ಅಂತ ಹೇಳಿ ಅವ್ನು ಶೂರಿಟಿ ಮತ್ತೆ ಬಾಂಡ್ ಅನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ತಪ್ಪಿಸ್ಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಲಯ ಆ ವ್ಯಕ್ತಿಗೆ ಶೂರಿಟಿ ಆಗಿರುವಂತಹ ವ್ಯಕ್ತಿಗಳಿಂದ ಆ ಶೂರಿತಿಗಳನ್ನ ಜಪ್ತುಪಡಿಸಿಕೊಳ್ಳುವಂತ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಆದ್ರಿಂದ ಈಗ ಬಳ್ಳಾರಿ ಜೈಲಿಂದ ಅವರು ಹೊರಗಡೆ ಬಂದಿದ್ದು, ಈಗ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಿ ಆ ರೀತಿ ಏನಾದ್ರು ಪ್ರೊಸೀಜರ್ಗಳೇನಾದ್ರು ಇದೆಯಾ, ಬಾಕಿ ಇದೆಯಾ, ಇಲ್ಲ ಅವಶ್ಯಕತೆ ಇದೆಯಾ, ಇಲ್ಲ ಇಲ್ಲಿಂದನೇ ಕಂಪ್ಲೀಟ್ ಕ್ಲೋಸ್? ಇಲ್ಲ, ಅದ್ರದ್ದು ಅವಶ್ಯಕತೆ ಇಲ್ಲ ಸರ್. ಅದ್ರದ್ದು ಅವಶ್ಯಕತೆ ಮತ್ತೆ ಜೈಲಿಗೆ ಹೋಗಿ ಅವರು ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಿ ಬರೋಂತ ಯಾವುದೇ ಅಂತ ಇದು ಇಲ್ಲ. ಈಗ ಇನ್ನೊಂದು ಪ್ರಮುಖವಾಗಿ ಅಪಿಯರ್ ಆದ್ರು, ಈಗ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದಾರೆ, ಮತ್ತೆ ಎಲ್ಲಾದ್ರೂ ಬೇರೆ ಅವ್ರ ಮನೆಗೆ ಹೋಗೋ ತೆರಳಂತದ್ದು ಆ ರೀತಿ ಪ್ರಕ್ರಿಯೆಗಳೇನೇನು ಇದೆಯಾ? ಇಲ್ಲ, ಅವ್ರಿನ್ನು ಹಾಸ್ಪಿಟಲ್ ಇರೋದ್ರಿಂದ ಹಾಸ್ಪಿಟಲ್ ಅವ್ರಿನ್ನು ಡಿಸ್ಚಾರ್ಜ್ ಆಗಿಲ್ಲ, ಮತ್ತೆ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಇದಿಷ್ಟು ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಮುರಳೀಧರ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.